ಅಧಿಕಾರ ಸಂಘರ್ಷ ಏನ್ ನಡೀತಾ ಇದೆ, ಹೈಕಮಾಂಡ್ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಈಗ ಹೈಕಮಾಂಡ್ ಸೈಲೆಂಟ್ ಆಗಿ ಕೂರೋ ಪರಿಸ್ಥಿತಿಯಲ್ಲಂತೂ ಇಲ್ಲ. ಇಷ್ಟು ದಿನ ಈ ವಿಷಯದಲ್ಲಿ ಹೈಕಮಾಂಡ್ ಸೈಲೆಂಟ್ ಆಗಿತ್ತು. ಆದ್ರೆ ಈಗ ಇದ್ರ ಬಗ್ಗೆ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಯಾವುದೇ ನಿರ್ಧಾರ ತಗೊಂಡ್ರೂ ಕೂಡ ಕಾಂಗ್ರೆಸ್ನಲ್ಲಿ ಬಂಡಾಯದ ಆತಂಕ ಇದೆ. 4 ಸಾಧ್ಯತೆಗಳ ಬಗ್ಗೆ ಕಾಂಗ್ರೆಸ್ ನಾಯಕರು ಚಿಂತನೆ ಮಾಡ್ತಾ ಇರೋದು. ಯಾವುದೇ ನಿರ್ಧಾರ ಮಾಡಿದ್ರು ಒಂದಲ್ಲ ಒಂದು ಬಣದ ಬಂಡಾಯ ಇದ್ದೇ ಇದೆ. ಏನು ಮಾಡೋದು ಅಂತ ಕಾಂಗ್ರೆಸ್ನ ವರಿಷ್ಠರು ಈಗ ತಲೆ ಕೆಡಿಸಿಕೊಂಡಿದ್ದಾರೆ. 4 ಸಾಧ್ಯತೆಗಳ ಬಗ್ಗೆ ಕಾಂಗ್ರೆಸ್ ನಾಯಕರು ಥಿಂಕ್ ಮಾಡ್ತಾ ಇರೋದು. ಆದ್ರೆ ಯಾವ ನಿರ್ಧಾರ ತಗೊಂಡ್ರು ಒಬ್ರಲ್ಲ ಒಬ್ರು ಬಂಡಾಯ ಹೇಳ್ತಾರೆ, ಅದಂತೂ ಪಕ್ಕ. ಈ ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆ? ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಹೈಕಮಾಂಡ್. ಬಂಡಾಯದ ಬೆಂಕಿಯನ್ನ ಆರಿಸೋದೇ ಬಹಳ ದೊಡ್ಡ ಸವಾಲಾಗುತ್ತೆ. ಒಪ್ಪಂದದಂತೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ನೀಡೋ ನಿರ್ಧಾರ ಸಾಧ್ಯತೆ ಒಂದಾದ್ರೆ ಪರಿಣಾಮ ಏನಾಗುತ್ತೆ? ಸಿದ್ದರಾಮಯ್ಯನವರು ಬಂಡಾಯ ಹೇಳೋ ಆತಂಕ ಅಂತೂ ಇದ್ದೇ ಇದೆ ಹೈಕಮಾಂಡ್ಗೆ. ಸಿದ್ದರಾಮಯ್ಯನವರೇ ಬಂಡೆದ್ದು ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ರಾಜ್ಯ ಕಾಂಗ್ರೆಸ್ದು? ಹಾಗಾಗಿ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಎರಡನೇ ಸಾಧ್ಯತೆ, ಬಜೆಟ್ ತನಕ ಸಿದ್ದರಾಮಯ್ಯನವರು ಮುಂದುವರಿಕೆ ಮಾಡೋದು, 6 ತಿಂಗಳ ಕಾಲ ವಿಸ್ತರಣೆ ಮಾಡೋದು. ಆದ್ರೆ ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಒಪ್ತಾರಾ? ಆ ಚಾನ್ಸಸ್ ಕೂಡ ತೀರಾ ಕಡಿಮೆ ಇದೆ. ಬಜೆಟ್ ತನಕ ಸಿದ್ದರಾಮಯ್ಯನವರನ್ನ ಎಕ್ಸ್ಟೆಂಡ್ ಮಾಡಿ 6 ತಿಂಗಳ ಕಾಲ ಮುಂದೂಡಿದ್ರೆ, ವಿಸ್ತರಣೆ ಮಾಡಿದ್ರೆ ಡಿಕೆ ಶಿವಕುಮಾರ್ ಒಪ್ತಾರಾ? ಮೂರನೇ ಸಾಧ್ಯತೆ, ಸಿದ್ದರಾಮಯ್ಯನವರನ್ನ ಮುಂದುವರಿಸಿ ಡಿಕೆಶಿ ಬಣದ ಇನ್ನಷ್ಟು ಶಾಸಕರಿಗೆ ಸಚಿವ ಸ್ಥಾನ ಕೊಡೋದು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯ ಏನು? ಅಲ್ಲೂ ಕೂಡ ಡಿಕೆ ಶಿವಕುಮಾರ್ ಬಂಡೇಳೋ ಆತಂಕ ಇದೆ. ಸಿದ್ದರಾಮಯ್ಯನವರನ್ನ ಮುಂದುವರಿಸಿ ಡಿಕೆಶಿ ಬಣದ ಮತ್ತಷ್ಟು ಶಾಸಕರಿಗೆ ಸಚಿವ ಸ್ಥಾನ ಕೊಟ್ರೆ ಡಿಕೆಶಿ ಅವರಿಗೆ ಕೊಟ್ಟಂತಹ ಮಾತಿನ ಕತೆ ಏನು? ದಲಿತ ಸಿಎಂ ಬೇಡಿಕೆ ಈಡೇರಿಸೋದಕ್ಕೆ ಖರ್ಗೆ ಪಟ್ಟ ಕಟ್ಟಬಹುದು. ಇದು 4ನೇ ಸಾಧ್ಯತೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸೋ ಸಾಧ್ಯತೆಯೇ ಜಾಸ್ತಿ ಇರುತ್ತೆ. ಜಟಾಪಟಿ ಇರೋದು ಇವರಿಬ್ಬರ ನಡುವೆ. ಮೂರನೆಯವರನ್ನ ತಂದು ಕೂರಿಸೋದ್ರ ಮೂಲಕ ಪರಿಸ್ಥಿತಿ ತಿಳಿಗೊಳಿಸೋಣ ಅಂತ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಿದ್ರೆ ಅಲ್ಲೂ ಕೂಡ ಸವಾಲುಗಳಿದೆ. ಆಗ ಸಿದ್ದರಾಮಯ್ಯನವರು ವಿರೋಧ ವ್ಯಕ್ತಪಡಿಸ್ತಾರೆ, ಈ ಕಡೆ ಡಿಕೆ ಶಿವಕುಮಾರ್ ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಇದು ಹೈಕಮಾಂಡಿಗೆ ಬಹಳ ದೊಡ್ಡ ಆತಂಕ ಇದ್ದೇ ಇದೆ. ಇದು ಸಾಧ್ಯತೆಗಳು 4 ಆಪ್ಷನ್. ಅದ್ರ ಬಗ್ಗೆ ಈಗ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಯಾವುದೇ ಆಪ್ಷನ್ ನಲ್ಲಿ ಹೈಕಮಾಂಡ್ ಮುಂದುವರೆದ್ರೂ ಕೂಡ ಅಲ್ಲಿ ಬಂಡಾಯ ಅನ್ನೋದು ಪಕ್ಕ ಅಂತ ಹೈಕಮಾಂಡ್ ಗಮನಕ್ಕೂ ಕೂಡ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.